ಕುಂಭರಾಶಿಯವರಿಗೆ ವಂದನೆಗಳು. 4ರಿಂದ 10ರ ಕಾಲಘಟ್ಟದ ಭವಿಷ್ಯ. ಕಳೆದ ದಿನಗಳು ನಿಮಗೆ ಒಂದು ಭೀಕರ ಕನಸಿನಂತೆ ಕಂಡುಬಂದಿರಬಹುದು. ವಿವರಿಸಲಾಗದ ವೇದನೆ, ಅನ್ಯರಿಗೆ ಕಲ್ಪಿಸಲಾಗದಷ್ಟು ಸಂಕಷ್ಟ, ನಯನಗಳಲ್ಲಿ ಅಶ್ರುಧಾರೆ ಮತ್ತು ಭಾರವಾದ ಮನಸ್ಸಿನೊಂದಿಗೆ ನೀವು ಕಳೆದ ಕ್ಷಣಗಳು ಆ ದೈವಕ್ಕೆ ತಿಳಿದಿದೆ. ಶನಿ ಮಹಾತ್ಮನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಹಲವರು ನಿಮ್ಮ ಕಣ್ಣೆದುರೇ ನಿಮ್ಮ ವೃತ್ತಿಬದುಕನ್ನು ಕಳೆದುಕೊಂಡಿದ್ದೀರಿ. ನಿಮ್ಮ ಬದುಕಿನಲ್ಲಿ ಸರಿಯಾಗಿ ನಿಲ್ಲಲು ಸಾಧ್ಯವಾಗದ ಮತ್ತು ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ಹಸಿವಿನ ಯಾತನೆಯನ್ನು ಕೂಡ ಅನುಭವಿಸಿದ ದಿನಗಳು ನಿಮ್ಮ ಬಾಳಿನಲ್ಲಿ ಎದುರಾಗಿವೆ. ನೀವು ಅತಿಯಾಗಿ ನಂಬಿದ ಮತ್ತು ನನ್ನ ಏಳಿಗೆಯನ್ನು ಬಯಸುತ್ತಾರೆ ಎಂದು ಭಾವಿಸಿದ ಜನರಿಂದ ನೀವು ವಂಚನೆಗೆ ಒಳಗಾದ ಹತ್ತಾರು ಸಂದರ್ಭಗಳಿದ್ದವು. ಆದರೆ ಆ ಸಂಕಟದ ಸುಳಿಯಲ್ಲೂ ಸಹ ನೀವು ಒಂದು ಅಮೂಲ್ಯ ವಿಷಯವನ್ನು ಉಳಿಸಿಕೊಂಡಿದ್ದೀರಿ, ಮತ್ತು ಅದು ನಿಮ್ಮ ಕ್ಷಮಾಶೀಲತೆ. ಅದು ಎಷ್ಟೇ ಕಠಿಣವಾಗಿದ್ದರೂ ನೀವು ಹಿಮಾಲಯದಷ್ಟು ದೃಢತೆಯಿಂದ ನಿಂತಿದ್ದೀರಿ, ಮತ್ತು ಆದ್ದರಿಂದಲೇ ನೀವು ಇಂದು ಈ ಹಂತಕ್ಕೆ ಬರಲು ಸಾಧ್ಯವಾಯಿತು. ಕುಂಭರಾಶಿಯವರ ಪಾಲಿಗೆ ಈಗ ನೈಜ ಪರಿವರ್ತನೆ ಆರಂಭಗೊಳ್ಳಲಿದೆ. ಶಾಸ್ತ್ರದ ಪ್ರಕಾರ ಕಾಲವು ಸದಾ ಏಕಪ್ರಕಾರವಾಗಿ ಇರುವುದಿಲ್ಲ. ಈ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಉಂಟಾಗಲಿದೆ. ನೀವು ಇಲ್ಲಿಯವರೆಗೆ ಸುರಿಸಿದ ಪ್ರತಿ ಹನಿ ಕಣ್ಣೀರಿಗೂ ಬೆಲೆ ಸಿಗುವ ಸುಸಮಯ ಒದಗಿ ಬಂದಿದೆ. ಈಚಿನ ದಿನಗಳಲ್ಲಿ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣುವ ಮತ್ತು ಆಲಿಸುವ ಪ್ರತಿಯೊಬ್ಬರೂ ಒಂದೇ ರೀತಿಯ ಮಾತುಗಳನ್ನು ಆಡುತ್ತಿದ್ದಾರೆ. ಧನ ಬರುತ್ತದೆ, ಸೌಭಾಗ್ಯ ಬರುತ್ತದೆ, ಆದರೆ ಒಂದು ಸಂಗತಿಯನ್ನು ಸ್ಮರಿಸಿರಿ: ಅದೃಷ್ಟವು ಗಗನದಿಂದ ಉದುರುವುದಿಲ್ಲ, ಸಂಪತ್ತು ಮರಗಿಡಗಳ ಮೇಲೆ ಬೆಳೆಯುವುದಿಲ್ಲ. ಕುಂಭರಾಶಿಯ ಜನರು ಮೂಲಭೂತವಾಗಿ ಪರಿಶ್ರಮವನ್ನು ಪೂಜಿಸುವವರು, ಆದ್ದರಿಂದ ಅವರು ಆಕಾಶದಲ್ಲಿ ಕೋಟೆ ಕಟ್ಟುವ ಜಾಯಮಾನದವರಲ್ಲ. ನಿಮ್ಮ ಜೀವನದಲ್ಲಿ ನೀವು ಸಂಪಾದಿಸುವ ಪ್ರತಿ ನಾಣ್ಯದ ಹಿಂದೆಯೂ ನಿಮ್ಮ ರಕ್ತ, ಬೆವರು ಮತ್ತು ನಿಮ್ಮ ನಿರಂತರ ಪರಿಶ್ರಮದ ಕಥೆಯಿದೆ. ನೀವು ರಾಜಯೋಗವನ್ನು ಅನುಭವಿಸಲಿದ್ದೀರಿ ಎಂದು ಕೇಳಿದಾಗ ಯಾವುದೋ ಚಮತ್ಕಾರ ನಡೆಯುತ್ತದೆ ಎಂದು ಅನೇಕರು ಹಂಬಲಿಸುತ್ತಾರೆ. ಆದರೆ ವಾಸ್ತವದಲ್ಲಿ ರಾಜಯೋಗವು ನೀವು ಪಟ್ಟ ಕಠಿಣ ಶ್ರಮಕ್ಕೆ ಕಾಲಪುರುಷನು ನೀಡುವ ನ್ಯಾಯೋಚಿತ ಪ್ರತಿಫಲವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಹಂಬಲಿಸುತ್ತಿದ್ದ ಸುಧಾರಣೆ ಈಗ ಏಕೆ ಘಟಿಸುತ್ತಿದೆ ಎಂದು ನಿಮಗೆ ಅರಿವಿದೆಯೇ? ನೀವು ಸಹಿಸಿಕೊಂಡ ದುಡಿಮೆಗೆ ಇದು ವಿಧಿಯ ಅಂತಿಮ ತೀರ್ಪು. ಕಾಯಕವೇ ಕೈಲಾಸ ಎಂದು ಮಹನೀಯರು ತಿಳಿಸಿದ್ದಾರೆ. ನೈತಿಕತೆ ಮತ್ತು ಧರ್ಮದ ಹಾದಿಯಲ್ಲಿ ಶ್ರಮಿಸುವವರಿಗೆ ಈ ಜಗತ್ತು ತಲೆಬಾಗಲೇಬೇಕು. ಆಲಸಿಗಳಿಗೆ ಪರಮಾತ್ಮನು ಎಂದಿಗೂ ಅನುಗ್ರಹ ತೋರುವುದಿಲ್ಲ. ನಾನು ದಣಿವರಿಯದೇ ದುಡಿಯುತ್ತೇನೆ ಮತ್ತು ನನ್ನ ಕಾಯಕವನ್ನು ಗೌರವಿಸುತ್ತೇನೆ ಎಂದು ಧೈರ್ಯದಿಂದ ಮುನ್ನಡೆಯುವವರಿಗೆ ಮಾತ್ರ ದೈವವು ಸಾಥ್ ನೀಡುತ್ತದೆ. ಇಷ್ಟು ವರ್ಷಗಳ ಕಾಲ ನಮ್ರತೆಯಿಂದ ಸಹಿಸಿಕೊಂಡ ಕುಂಭರಾಶಿಯ ಜನರು ಈಗ ದೈವಿಕ ಬಲದಿಂದ ಮುಕ್ತಿ ಪಡೆಯುತ್ತಾರೆ. ನಿಮ್ಮ ಶ್ರಮದ ಸತ್ಫಲಗಳು ಲಭಿಸುವ ಕಾಲಘಟ್ಟ ಬಂದಿದೆ. ನೆನಪಿಡಿ, ಸತ್ಕರ್ಮಗಳನ್ನು ಮಾಡುವವರಿಗೆ ಸದಾ ಮಂಗಳವೇ ಉಂಟಾಗುತ್ತದೆ. ನಿಮ್ಮ ಸಂಕಲ್ಪ ಬಲವಾಗಿದ್ದರೆ ದೇವರು ನಿಮ್ಮ ಬೆನ್ನಿಗಿದ್ದು ನಿಮಗೆ ದಾರಿ ತೋರುತ್ತಾನೆ. ಆದ್ದರಿಂದ ಸುಮ್ಮನೆ ಕುಳಿತು ಭಾಗ್ಯ ಬರುತ್ತದೆ ಎಂದು ಕಾಯಬೇಡಿ. ನಿಮ್ಮ ದುಡಿಮೆಯನ್ನು ಮುಂದುವರಿಸಿ. ಆ ಶ್ರಮದ 2ರಷ್ಟು ಲಾಭವನ್ನು ನೀಡುವ ಸುಸಂದರ್ಭ ಯಾವಾಗ ಬರುತ್ತದೆ? ಕುಂಭರಾಶಿಯವರು ವಿವೇಕದ ಪ್ರತಿರೂಪ ಮತ್ತು ಮನುಕುಲದ ಕಾಳಜಿಯ ಸಂಕೇತ. ಕುಂಭರಾಶಿಯವರು ಅನೇಕ ಜನರಿಗೆ ಒಂದು ಬಿಡಿಸಲಾಗದ ಒಗಟಿನಂತೆ ಕಾಣುತ್ತಾರೆ, ಆದರೆ ನಿಜವಾಗಿ ಅವರು ಈ ಪ್ರಪಂಚ ಯಾವ ದಿಕ್ಕಿನತ್ತ ಸಾಗುತ್ತಿದೆ ಎಂಬುದನ್ನು ಗ್ರಹಿಸಬಲ್ಲ ಕ್ರಾಂತಿಕಾರಿಗಳು. ನಿಮ್ಮಲ್ಲಿ ಅದ್ಭುತ ವ್ಯಕ್ತಿತ್ವ ಅಡಗಿದೆ ಎಂದು ನಿಮಗೆ ತಿಳಿದಿದೆಯೇ? ಪ್ರವಾಹದ ಜೊತೆ ಹೋಗುವವರು ನೀವಲ್ಲ, ಪ್ರವಾಹದ ದಿಕ್ಕನ್ನೇ ತಿರುಗಿಸುವ ಸಾಮರ್ಥ್ಯವಿರುವ ವಿರಳ ಮನುಷ್ಯರು ನೀವು. ಇಂದು ಈ ಸಂವಾದದಲ್ಲಿ ಕುಂಭರಾಶಿಯವರು ಎಲ್ಲರಿಗಿಂತ ಏಕೆ ವಿಭಿನ್ನವಾಗಿದ್ದಾರೆ ಮತ್ತು ನಿಮ್ಮ ಅಂತರಾಳದ ರಹಸ್ಯ ಬಲಗಳು ಯಾವುವು ಎಂಬುದನ್ನು ಅರಿಯೋಣ. ವಿಚಲಿತರಾಗದೆ ಪೂರ್ಣವಾಗಿ ಗ್ರಹಿಸಿ. ಆದರೂ ಕುಂಭರಾಶಿಯವರು ಈ ಸಮಾಜದಲ್ಲಿ ಒಂದು ಅಪೂರ್ವ ಪ್ರಭೆಯಂತೆ. ಅವರ ಹಿರಿಮೆಯೇನೆಂದರೆ ಅವರು ಎಂದಿಗೂ ಜನರ ಗುಂಪಿನಲ್ಲಿ ಒಬ್ಬರಾಗಿರಲು ಇಷ್ಟಪಡುವುದಿಲ್ಲ. ಅವರು ನೂತನ ಹಾದಿ ಮತ್ತು ತಮಗಾಗಿ ಒಂದು ವಿಶಿಷ್ಟ ಪ್ರಪಂಚವನ್ನು ನಿರ್ಮಿಸಿಕೊಳ್ಳುವ ಸ್ವಾವಲಂಬಿಗಳು. ಅವರು ಯಾರ ಅಧೀನಕ್ಕೂ ಒಳಪಡುವುದಿಲ್ಲ, ಆದ್ದರಿಂದ ಅನ್ಯರ ಆಲೋಚನೆಗಳನ್ನು ಕುರುಡಾಗಿ ಒಪ್ಪುವುದು ಅವರ ಶೈಲಿಯಲ್ಲ. ವಿಶಿಷ್ಟವಾಗಿ ಯೋಚಿಸುವ ಮತ್ತು ನವೀನ ಸೃಜನೆಗಳನ್ನು ಮಾಡುವ ಗುಣ ಅವರ ಜಾಯಮಾನದಲ್ಲಿದೆ. ಆದ್ದರಿಂದಲೇ ಅವರನ್ನು ಭವಿಷ್ಯದ ದ್ರಷ್ಟಾರರು ಎಂದು ಕರೆಯುತ್ತಾರೆ. ಅವರು ನಾಳೆಯ ಜಗತ್ತು ಹೇಗಿರಲಿದೆ ಎಂದು ಮುನ್ಸೂಚನೆ ನೀಡಬಲ್ಲರು. ಅವರಲ್ಲಿರುವ ಮತ್ತೊಂದು ಶ್ರೇಷ್ಠ ಗುಣವೇ ಪರೋಪಕಾರ. ಅವರು 10 ಜನರಿಗೆ ನೆರವಾಗಲು ಹಂಬಲಿಸುವ ನಿಸ್ವಾರ್ಥ ಹೃದಯವನ್ನು ಹೊಂದಿದ್ದಾರೆ. ಇದರಿಂದ ಸಮಾಜವು ಸುಧಾರಿಸಲಿ ಎಂಬುದು ಅವರ ಆಶಯ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಅಂಜಿಕೆಯಿಲ್ಲದೆ ಸತ್ಯವನ್ನು ನುಡಿಯುವ ಮತ್ತು ತಾವು ನಂಬಿದ ತತ್ವಕ್ಕಾಗಿ ಪ್ರಾಣವನ್ನೇ ತ್ಯಜಿಸುವ ಶೌರ್ಯ ಮತ್ತು ಅವರ ಪ್ರಾಮಾಣಿಕತೆ ಅವರನ್ನು ಎಲ್ಲರಿಗಿಂತ ಎತ್ತರದ ಸ್ಥಾನದಲ್ಲಿಡುತ್ತದೆ. ಕುಂಭರಾಶಿಯವರ ಆಲೋಚನಾ ಲಹರಿಯು ಸದಾ ಕಾಲಕ್ಕಿಂತ ಮುಂದಿರುತ್ತದೆ. ಅವರ ಅಂತರಂಗವು ನಿರಂತರ ಹರಿಯುವ ನದಿಯಂತಿದೆ. ಅವರು ಯಾವಾಗಲೂ ಹೊಸ ತತ್ವಗಳು ಮತ್ತು ಸೃಜನಾತ್ಮಕ ಬದಲಾವಣೆಗಳನ್ನು ಅನ್ವೇಷಿಸುತ್ತಿರುತ್ತಾರೆ. ಆದರೂ ಈ ಗಾಢ ಆಲೋಚನಾ ಶಕ್ತಿಯು ಕೆಲವೊಮ್ಮೆ ಅವರನ್ನು ಮಾನಸಿಕವಾಗಿ ಏಕಾಂಗಿಯನ್ನಾಗಿ ಮಾಡುತ್ತದೆ.
ಎಲ್ಲರೂ ಒಂದೇ ಹಾದಿಯಲ್ಲಿ ಸಾಗುತ್ತಿರುವಾಗ ನೀವು ಭಿನ್ನವಾಗಿ ಯೋಚಿಸುತ್ತೀರಿ ಮತ್ತು ಯಾರೂ ನಿಮ್ಮನ್ನು ಗ್ರಹಿಸುತ್ತಿಲ್ಲ ಎಂದು ವ್ಯಸನಪಡುತ್ತೀರಿ. ಇಲ್ಲಿಯೂ ಕೂಡ ನೀವು ಜಾಗರೂಕರಾಗಿರಬೇಕು. ನಿಮ್ಮ ಆಲೋಚನೆಗಳು ಎಷ್ಟೇ ಉನ್ನತವಾಗಿದ್ದರೂ ಅವುಗಳನ್ನು ಕಾರ್ಯರೂಪಕ್ಕೆ ತರುವಾಗ ಸಂಯಮ ಅತಿಮುಖ್ಯ. ಅತಿಯಾದ ಚಿಂತನೆಗೆ ಒಳಗಾಗಬೇಡಿ ಮತ್ತು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ಅಲ್ಲದೆ ನಿಮ್ಮ ಹಠಮಾರಿ ಪ್ರವೃತ್ತಿ ಅಥವಾ ನನಗೇ ಎಲ್ಲವೂ ತಿಳಿದಿದೆ ಎಂಬ ಭಾವನೆಯು ಕೆಲವೊಮ್ಮೆ ನಿಮ್ಮ ಹತ್ತಿರದವರನ್ನೇ ದೂರ ಮಾಡಬಹುದು. ಕುಂಭರಾಶಿಯವರ ವೃತ್ತಿಬದುಕಿನ ವಿಚಾರಕ್ಕೆ ಬಂದಾಗ ಅವರು ಕೇವಲ ವೇತನಕ್ಕಾಗಿ ದುಡಿಯುವವರಲ್ಲ. ಇವರು ತಮ್ಮ ವೃತ್ತಿಯಲ್ಲಿ ಒಂದು ಸೃಜನಶೀಲ ಛಾಪು ಮೂಡಿಸಲು ಹಂಬಲಿಸುವ ಅಪರೂಪ ಸಾಧಕರು. ಅವರ ಬುದ್ಧಿಮತ್ತೆ ಎಷ್ಟು ಚುರುಕಾಡಿದೆ ಎಂದರೆ ಅವರು ಜಟಿಲ ಪ್ರಶ್ನೆಗಳನ್ನು ಸಹಜವಾಗಿ ಬಗೆಹರಿಸಬಲ್ಲರು ಮತ್ತು ಅನಿಶ್ಚಿತ ಉತ್ತರಗಳನ್ನು ಕಂಡುಕೊಳ್ಳಬಲ್ಲರು. ವಿಶೇಷವಾಗಿ ತಂತ್ರಜ್ಞಾನದ ಸಂಶೋಧನೆ ಅಥವಾ ಕಲಾತ್ಮಕ ಕ್ಷೇತ್ರಗಳಲ್ಲಿ ಅವರು ಅಪ್ರತಿಮ ವಿಜೇತರು. ಆದರೂ ಅವರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಅತೀವ ಮುಖ್ಯ. ಯಾರಾದರೂ ಅವರ ಮೇಲೆ ಹತೋಟಿ ಸಾಧಿಸಲು ಅಥವಾ ದೈನಂದಿನ ಕೆಲಸಗಳನ್ನು ಸೀಮಿತಗೊಳಿಸಲು ಯತ್ನಿಸಿದರೆ ಅಲ್ಲಿ ಅವರು ಹೊಂದಿಕೊಳ್ಳಲು ಸಾಧ್ಯವೇ ಇಲ್ಲ. ನಿಮ್ಮಲ್ಲಿರುವ ಆ ಸ್ವತಂತ್ರ ವಿವೇಚನೆಯು ನಿಮ್ಮನ್ನು ಒಂದು ಶ್ರೇಷ್ಠ ನಾಯಕನಾಗಿ ರೂಪಿಸುತ್ತದೆ. ನೆನಪಿಡಬೇಕಾದ ಒಂದು ಅಂಶವೇನೆಂದರೆ, ಪ್ರಸ್ತುತ ಕಾಲದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸುತ್ತಿರುವ ನಿಮ್ಮಲ್ಲಿರುವ ಪಟ್ಟು ಮತ್ತು ಶಿಸ್ತು ನಿಮ್ಮನ್ನು ಉನ್ನತ ಶಿಖರಕ್ಕೆ ಕರೆದುತರುತ್ತದೆ. ನೀವು ಮಾಡುವ ಕಾಯಕವನ್ನು ನಿಮ್ಮ ವೈಯಕ್ತಿಕ ಏಳಿಗೆಗಾಗಿ ಮಾತ್ರವಲ್ಲದೆ 10 ಜನರಿಗೆ ಪ್ರೇರಣೆ ನೀಡಲು ಮೀಸಲಿಡುತ್ತೀರಿ. ಆದರೂ ಸಂಶೋಧನಾ ಪ್ರವೃತ್ತಿಯು ನಿಮ್ಮ ವೃತ್ತಿಜೀವನದಲ್ಲಿ ನಿಮ್ಮನ್ನು ಒಂದು ಪ್ರಬಲ ಹೆಸರಾಗಿ ಗುರುತಿಸುವಂತೆ ಮಾಡುತ್ತದೆ. ಕುಂಭರಾಶಿಯವರು ತಮ್ಮ ವೆಚ್ಚಗಳ ಬಗ್ಗೆ ಎಷ್ಟು ಜಾಗರೂಕರಾಗಿರುತ್ತಾರೋ ಅಷ್ಟೇ ವಿವೇಚನೆಯಿಂದ ಇರುತ್ತಾರೆ. ಈ ಮೇ ತಿಂಗಳಿನಲ್ಲಿ ನಿಮಗೆ ಅರಿವಿಲ್ಲದ ರಹಸ್ಯವೇನೆಂದರೆ 10 ಜನರಿಗೆ ನೆರವಾಗಲು ಖರ್ಚು ಮಾಡುವುದು ನಿಮಗೆ ದುಪ್ಪಟ್ಟು ಲಾಭವನ್ನು ತಂದುಕೊಡುತ್ತದೆ. ಆದರೆ ಯಾರಿಗಾದರೂ ಧನಸಹಾಯ ಮಾಡುವ ಮೊದಲು ಒಂದು ಕ್ಷಣ ಯೋಚಿಸಿ. ಏಕೆಂದರೆ ಈ ತಿಂಗಳು ನೀವು ಅತಿಯಾಗಿ ನಂಬುವ ಜನರೇ ನಿಮಗೆ ಲಭಿಸಬೇಕಾದ ಹಣವನ್ನು ಅಡ್ಡಗೊಟ್ಟುವ ಅಪಾಯವಿದೆ. ಈ ತಿಂಗಳು ನಿಮ್ಮ ನಿಜ ಸಫಲತೆ ನಿಮ್ಮ ಕಷ್ಟಾರ್ಜಿತ ಹಣವನ್ನು ರಕ್ಷಿಸಿಕೊಳ್ಳುವುದರಲ್ಲಿದೆ. ಆದರೂ ನೀವು ಕುಂಭರಾಶಿಯವರಾಗಿದ್ದರೆ ಒಂದು ಪಾತ್ರೆಯಿಂದ ಜಲವನ್ನು ಸುರಿಯುತ್ತಿರುವಂತಹ ಚಿಹ್ನೆಯಿದೆ. ಇದು ಜ್ಞಾನ, ಕರುಣೆ ಮತ್ತು ಅದನ್ನು 10 ಜನರೊಂದಿಗೆ ಹಂಚಿಕೊಳ್ಳುವ ವಿಶಾಲ ಮನಸ್ಸನ್ನು ಸೂಚಿಸುತ್ತದೆ. ಕುಂಭರಾಶಿಯವರು ಸಹಜವಾಗಿ ಅತ್ಯಂತ ಶಾಂತ ಸ್ವಭಾವದವರು ಮತ್ತು ತಮ್ಮ ಪಾಡಿಗೆ ತಾವಿರುತ್ತಾರೆ. ಆದರೆ ಈ ಮಾಸದಲ್ಲಿ ನಿಮ್ಮ ನಡವಳಿಕೆಯ ಬಗ್ಗೆ ಎಚ್ಚರಿಕೆ ವಹಿಸುವುದು ಅನಿವಾರ್ಯ. ವಿಶೇಷವಾಗಿ ನೀವು ಅತೀವ ತಿಳುವಳಿಕೆಯುಳ್ಳವರಾಗಿದ್ದರೂ ನನಗೆ ಸರ್ವವೂ ತಿಳಿದಿದೆ ಎಂದು ಪ್ರದರ್ಶಿಸುವ ನಿಮ್ಮ ಗುಣ ಇತರರಿಗೆ ಕಿರಿ ಉಂಟುಮಾಡಬಹುದು. ಈ ಮೇ ತಿಂಗಳಲ್ಲಿ ನಿಮಗೆ ಯಾರು ಅಡೆತಡೆಗಳನ್ನು ಉಂಟುಮಾಡುತ್ತಾರೆ ಎಂಬುದನ್ನು ಈಗ ಸೂಕ್ಷ್ಮವಾಗಿ ಅರಿಯೋಣ. ನಿಮ್ಮ ಜಾತಕದ ಪ್ರಕಾರ ಈ ತಿಂಗಳು ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಯಾರಿಗಾದರೂ ನೀವು ಹತ್ತಿರವಿದ್ದರೆ ನಿಮ್ಮ ಪ್ರಗತಿಯನ್ನು ಸಹಿಸದ ಮಿತ್ರರ ರೂಪದಲ್ಲಿರುವ ಶತ್ರುಗಳಿಂದ ನೀವು ಕಿರಿಯುರಿ ಅನುಭವಿಸುವ ಸಾಧ್ಯತೆ ಹೆಚ್ಚು. ನೀವು ಸಕಲರನ್ನು ನಂಬಿ ನಿಮ್ಮ ಖಾಸಗಿ ವಿಷಯಗಳನ್ನು ಹಂಚಿಕೊಳ್ಳುವುದರಿಂದ ಅವರು ಎಲ್ಲಾ ಮರ್ಮಗಳನ್ನು ನಿಮ್ಮ ವಿರುದ್ಧ ಬಳಸುವ ಭೀತಿಯಿದೆ. ಅಲ್ಲದೆ ನಿಮ್ಮ ವೃತ್ತಿ ಬದುಕಿನಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಅಥವಾ ನಿಮ್ಮ ಕಲ್ಪನೆಗಳನ್ನು ಹಗುರವಾಗಿ ಕಾಣುವ ಸಹೋದ್ಯೋಗಿಗಳಿಂದ ನೀವು ಮಾನಸಿಕ ಹಿಂಸೆಯನ್ನು ಎದುರಿಸಬಹುದು. ಅದಕ್ಕಾಗಿಯೇ ಈ ತಿಂಗಳು ನೀವು ಏನು ಮಾತನಾಡುತ್ತಿದ್ದೀರಿ ಮತ್ತು ಯಾರನ್ನು ನಂಬಬೇಕು ಎಂಬುದರ ಬಗ್ಗೆ 2 ಬಾರಿ ಯೋಚಿಸುವುದು ಉತ್ತಮ. ನೀವು ನಿಮ್ಮ ಮೊಂಡುತನವನ್ನು ಬಿಟ್ಟು ಇತರರ ಸಲಹೆಗಳಿಗೆ ಕಿವಿಕೊಟ್ಟರೆ ನೀವು ವಿಪತ್ತುಗಳಿಂದ ಸುಲಭವಾಗಿ ಪಾರಾಗಬಹುದು. ಆದರೆ ಈ ಪರೀಕ್ಷೆಗಳು ನಿಮ್ಮ ಜೀವನದಲ್ಲಿ ಏಕೆ ಬರುತ್ತವೆ ಎಂದು ನಿಮಗೆ ತಿಳಿದಿದೆ? ಇದು ನಿಮ್ಮನ್ನು ಸೋಲಿಸಲು ಅಲ್ಲ, ಇದು ನಿಮ್ಮನ್ನು ಬೆದರಿಸಲು ಅಲ್ಲ, ಬದಲಾಗಿ ಪ್ರಕೃತಿಯು ನಿಮ್ಮನ್ನೊಬ್ಬ ಮಹಾನ್ ನಾಯಕನನ್ನಾಗಿ ರೂಪಿಸಲು ಹೂಡಿರುವ ತಂತ್ರವಾಗಿದೆ. ಕುಂಭರಾಶಿಯವರು ವಿಶೇಷವಾಗಿ ಸ್ಮರಿಸಬೇಕಾದ ಸಂಗತಿ ಎಂದರೆ, ನೀವು ನಿಮ್ಮ ಹಠವನ್ನು ಕಡಿಮೆ ಮಾಡಿ ಅನ್ಯರ ಅಭಿಪ್ರಾಯಗಳಿಗೆ ಗೌರವ ನೀಡಿದರೆ ನೀವು ಈ ಸಂಕಷ್ಟಗಳಿಂದ ನಿರಾಯಾಸವಾಗಿ ಹೊರಬರಬಹುದು. ನೀವು ಬೆಳೆಯಂತೆ ಅಸೂಯೆ ಪಡುವ ಜನರಿರುವುದು ಸಹಜ ಪ್ರಕ್ರಿಯೆ. ಕಡಲಲ್ಲಿ ಅಲೆಗಳು ಎದ್ದಾಗ ನೀವು ಗಾಳಿಯ ವಿರುದ್ಧವಾಗಿ ನಿಲ್ಲಲೇಬೇಕು. ಅಲ್ಲದೆ ನೀವು ನಿಮ್ಮ ವೃತ್ತಿಪರ ಬದುಕಿನಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಒಂದು ಹಂತ ಎಚ್ಚರಕ್ಕೆ ಏರುತ್ತಿದ್ದೀರಿ. ಆದ್ದರಿಂದ ನೀವು ಇಂತಹ ಸಣ್ಣ ಅಡೆತಡೆಗಳನ್ನು ದಾಟಬೇಕಾಗುತ್ತದೆ. ಲೋಹ ಅಗ್ನಿಯಲ್ಲಿ ಬೆಂದಾಗ ಮಾತ್ರ ಆಯುಧವಾಗಿ ರೂಪಾಂತರಗೊಳ್ಳುತ್ತದೆ ಎಂಬುದನ್ನು ಮರೆಯಬೇಡಿ. ವಜ್ರವು ಘರ್ಷಣೆಗೆ ಒಳಗಾದಾಗ ಮಾತ್ರ ಹೊಳೆಯುತ್ತದೆ. ಈ ವ್ಯಕ್ತಿಗಳಿಂದ ಉಂಟಾಗುವ ತೊಂದರೆಗಳು ನಿಮ್ಮನ್ನು ಮಾನಸಿಕವಾಗಿ ಇನ್ನಷ್ಟು ಸದೃಢರನ್ನಾಗಿ ಮಾಡುತ್ತವೆ. ನಿಮ್ಮೊಂದಿಗೆ ಯಾರೇ ಇದ್ದರೂ ಇಲ್ಲದಿದ್ದರೂ ನಿಮ್ಮ ಬುದ್ಧಿಶಕ್ತಿ ಮತ್ತು ನಿಮ್ಮ ಶ್ರಮವೇ ನಿಮ್ಮ ಆಯುಧಗಳು. ಈ ಸಣ್ಣ ಸವಾಲುಗಳನ್ನು ಸ್ಮಿತವದನರಾಗಿ ಎದುರಿಸಿ, ಏಕೆಂದರೆ ಈ ಸಮರದಲ್ಲಿ ವಿಜಯವು ಈಗಾಗಲೇ ನಿಶ್ಚಿತವಾಗಿದೆ. ಆದ್ದರಿಂದ ನಿಮ್ಮ ಪತನವನ್ನು ಬಯಸುವವರಿಗೆ ಚಕಿತರನ್ನಾಗುವ ರೀತಿಯಲ್ಲಿ ಉತ್ತರಿಸಿ. ಗ್ರಹಗತಿಗಳ ವಿಶ್ಲೇಷಣೆಯ ಪ್ರಕಾರ ಈ ಮೇ ತಿಂಗಳಲ್ಲಿ ಕುಂಭರಾಶಿಯವರು ಕೆ ಅಥವಾ ಎಂ ಅಕ್ಷರಗಳಿಂದ ಆರಂಭಗೊಳ್ಳುವ ಹೆಸರಿರುವ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಬೇಕು. ಅವರು ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ನಿಮ್ಮ ಮಿತ್ರರ ಪಟ್ಟಿಯಲ್ಲಿರಬಹುದು. ಎಲ್ಲರನ್ನೂ ಸಮಾನವಾಗಿ ಕಾಣುವುದು ನಿಮ್ಮ ಸ್ವಭಾವವಿರಬಹುದು. ಆದರೆ ಈ ತಿಂಗಳು ಅಂತಹವರೊಂದಿಗೆ ನಿಮ್ಮ ಗುಟ್ಟುಗಳನ್ನು ಹಂಚಿಕೊಳ್ಳದಿರುವುದು ಕ್ಷೇಮ.
ಕುಂಭರಾಶಿಯವರಲ್ಲಿ ನಿಮಗೆ ಅನೇಕರಿಗೆ ತಿಳಿಯದ ಅಸಲಿ ಶಕ್ತಿಯಿದೆ. ನಿಮ್ಮ 6ನೇ ಇಂದ್ರಿಯವೆಂದರೆ ಯಾವುದೋ ಘಟನೆ ನಡೆಯುವ ಮುನ್ನವೇ ನಿಮ್ಮ ಮನಸ್ಸು ಕೆಲವು ಮುನ್ಸೂಚನೆಗಳನ್ನು ಪಡೆಯುತ್ತದೆ. ಈ ತಿಂಗಳಲ್ಲಿ ನಿಮ್ಮ ಅಂತರಾತ್ಮ ಏನು ಹೇಳುತ್ತದೆ ಎಂಬುದನ್ನು ನಿರ್ಲಕ್ಷಿಸಬೇಡಿ. ನೀವು ಯಾರನ್ನಾದರೂ ಭೇಟಿ ಮಾಡಿದಾಗ ಅಥವಾ ಕಾರ್ಯವನ್ನು ಆರಂಭಿಸಿದಾಗ ಅನುಭವಿಸುವ ಆ ಸಣ್ಣ ಸಂಶಯವು ನಿಮ್ಮನ್ನು ದೊಡ್ಡ ವಿಪತ್ತಿನಿಂದ ಕಾಪಾಡಬಹುದು. ಆದರೂ ಜಗತ್ತು ನಿಮ್ಮನ್ನು ಕೇವಲ ತಾರ್ಕಿಕ ಮನುಷ್ಯ ಎಂದು ಭಾವಿಸುತ್ತದೆ. ಆದರೆ ನೀವು ಅದ್ಭುತ ವ್ಯಕ್ತಿ ಎಂದು ನಿಮಗೆ ಮಾತ್ರ ಅರಿವಿದೆ. ಕುಂಭರಾಶಿಯವರೇ, ಇತ್ತೀಚೆಗೆ ಯಾರೂ ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಎನ್ನುವ ನೋವಿನಿಂದ ಬಳಲುತ್ತಿದ್ದೀರಿ. ಆದರೆ ಸ್ಮರಿಸಿ, ಕೇಸರಿಯು ಯಾವಾಗಲೂ ಏಕಾಂತಿಯಾಗಿ ಸಾಗುತ್ತದೆ. ನೀವು ಒಂಟಿಯಾಗಿರುವುದರಿಂದ ನಿಮಗೆ ಯಾರೂ ಇಲ್ಲ ಎಂದು ಅರ್ಥವಲ್ಲ. ನಿಮ್ಮ ಚಿಂತನೆಗಳು ಈ ಸಮಾಜದ ಮಟ್ಟಕ್ಕಿಂತ ಮಿಗಿಲಾದವು. ಈ ಏಕಾಂತವನ್ನು ನಿಮ್ಮ ಏಳಿಗೆಗಾಗಿ ಬಳಸಿಕೊಡಿ. ಹೊಸ ವಿಷಯಗಳನ್ನು ಕಲಿಯಲು ಮತ್ತು ನಿಮ್ಮ ವೃತ್ತಿ ಬದುಕನ್ನು ಚಾರಿಸಲು ಈ ಕಾಲ ಅತಿ ಮುಖ್ಯ. ನಿಮಗೆ ತೊಂದರೆ ಕೊಡಬಯಸುವವರಿಗೆ ನೀವು ನೀಡಬಹುದಾದ ಶ್ರೇಷ್ಠ ಶಿಕ್ಷೆ ಮೌನ ಎಂಬುದು ನಿಮಗೆ ತಿಳಿದಿದೆ. ಅವರೊಂದಿಗೆ ವಾದ ಮಾಡಿ ನಿಮ್ಮ ಪ್ರಾಣಶಕ್ತಿಯನ್ನು ವ್ಯಯ ಮಾಡಬೇಡಿ. ನೀವು ಎಷ್ಟು ನಿಶ್ಶಬ್ದವಾಗಿದ್ದೀರೋ ನಿಮ್ಮ ವಿರೋಧಿ ಅಷ್ಟು ಭಯಪಡುತ್ತಾನೆ. ನಿಮ್ಮ ಮೌನದ ಹಿಂದೆ ಎಂತಹ ಬಿರುಗಾಳಿ ಅಡಗಿದೆ ಎಂದು ಅವರು ತಿಳಿಯದೆ ಗಲಿಬಿಲಿಗೊಳ್ಳುತ್ತಾರೆ. ನಿಮ್ಮ ಯಶಸ್ಸಿನ ಮೂಲಕವೇ ಅವರಿಗೆ ಪ್ರತ್ಯುತ್ತರಿಸಿ. ಕುಂಭರಾಶಿಯವರು ಕೇವಲ ಸಂಬಳಕ್ಕಾಗಿ ದುಡಿಯುವವರಲ್ಲ. ಅವರು ತಮ್ಮ ಕಾಯಕದಲ್ಲಿ ಸೃಜನಶೀಲತೆ ಮತ್ತು ಮನ್ನಣೆಯನ್ನು ಆಶಿಸುವ ಅಪರೂಪದ ವೃತ್ತಿಪರರು. ಆದರೆ ಕುಂಭರಾಶಿಯವರೇ, ಈ ತಿಂಗಳು ನೀವು 10 ಜನರಿಗೆ ನೀಡುವ ನೆರವು ನಿಮಗೆ 2 ಪಟ್ಟು ಲಾಭವನ್ನು ತರುತ್ತದೆ. ಆದರೆ ಯಾರಿಗಾದರೂ ಸಾಲ ನೀಡುವ ಮುನ್ನ ಎಚ್ಚರವಿರಲಿ. ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ತೊಡಗಿಸಲು ಪ್ರತಿ ಶನಿವಾರ ಅಥವಾ ಮಂಗಳವಾರ ಹನುಮಾನ್ ಚಾಲೀಸಾವನ್ನು ಪಠಿಸಿ ಅಥವಾ ಶಿವನ ಸನ್ನಿಧಿಗೆ ಭೇಟಿ ನೀಡಿ. ಇದು ಅತ್ಯುತ್ತಮ ಪರಿಹಾರ. ಈ ದಿನಗಳಲ್ಲಿ ಶನಿಯ ಪ್ರಭಾವದಿಂದ ಅನೇಕ ಏರಿಳಿತಗಳನ್ನು ಕಂಡಿರುವ ಕುಂಭರಾಶಿಯವರಿಗೆ ಈ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮಧುರ ಗೀತೆಯಂತೆ ಇರಲಿದೆ. ಈ ಸುಂದರ ಸಮಯದ ಮೊದಲು ನೀವು ಸತತವಾಗಿ ಹೋರಾಡುತ್ತಿದ್ದೀರಿ. ನೀವು ಏಕಾಂತಿಯಾಗಿದ್ದಾಗಲೂ ಆ ದೇವರ ರಕ್ಷಣೆ ನಿಮ್ಮ ಜೊತೆಗಿದೆ ಎಂದು ಸಾಬೀತುಪಡಿಸುವ ಕಾಲ ಬಂದಿದೆ. ನೀವು ಇಲ್ಲಿಯವರೆಗೆ ಬಹಳಷ್ಟು ಸೋಲುಗಳನ್ನು ಸಹಿಸಿದ್ದೀರಿ. ನಿಮ್ಮ ವಿಶ್ವಾಸವನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಲಾಗಿದೆ. ನಿಮ್ಮ ಸಜ್ಜನಿಕತೆಯನ್ನು ಹಗುರವಾಗಿ ಪರಿಗಣಿಸಲಾಗಿದೆ. ನಿಮ್ಮ ಪ್ರಯತ್ನಗಳನ್ನು ಕಡೆಗಣಿಸಲಾಗಿದೆ ಮತ್ತು ನೀವು ಎಷ್ಟು ಕೊಟ್ಟರೂ ನಿಮ್ಮನ್ನು ಬರಿಗೈಯಲ್ಲಿ ಬಿಡಲಾಗಿದೆ. ನಾನು ಏನು ತಪ್ಪು ಮಾಡಿದ್ದೇನೆ, ಎಷ್ಟು ಪರೀಕ್ಷೆಗಳನ್ನು ಎದುರಿಸಬೇಕು ಮತ್ತು ನನ್ನ ಬದುಕು ಎಂದಾದರೂ ಬದಲಾಗುತ್ತದೆ ಎಂದು ಚಿಂತಿತರಾಗಿರಬಹುದು. ಆ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲವಿದು. ಮೇ ತಿಂಗಳಲ್ಲಿ ಗುರುವಿನ ಕೃಪೆಯಿಂದಾಗಿ ಬೃಹಸ್ಪತಿಯು ನಿಮಗೆ ಅದ್ಭುತ ಗುರುಬಲವನ್ನು ಕರುಣಿಸಲಿ. ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಮೇಲೆ ಹೆಚ್ಚಾದ ಮಾನಸಿಕ ಒತ್ತಡ ಹೊರಗೆ ಬಲವಾಗಿ ಕಾಣಿದ್ದರೂ ನೀವು ಒಳಗೆ ಅನುಭವಿಸುವ ದಣಿವು ಮತ್ತು ಏಕಾಂತವು ಈಗ ಸಕಾರಾತ್ಮಕ ಬದಲಾವಣೆಯತ್ತ ಸಾಗುತ್ತದೆ. ನೀವು ನಂಬಿದವರಿಂದ ಅಪೇಕ್ಷಿತ ಸಹಕಾರ ಸಿಗದ ಕಾರಣ ನಿಮ್ಮನ್ನು ತೀವ್ರವಾಗಿ ನೋಯಿಸಿರುವ ನೋವು ಈಗ ನಿಮಗೆ ಉತ್ತಮ ಪಾಠವಾಗುತ್ತದೆ. ಕುಂಭರಾಶಿಯವರು ಇಲ್ಲಿಯವರೆಗೆ ಕಷ್ಟ ಅನುಭವಿಸಿದ್ದಾರೆ, ಏಕೆಂದರೆ ಅವರು ಪ್ರತಿಯೊಬ್ಬರನ್ನೂ ಅರ್ಥಮಾಡಿಕೊಳ್ಳಲು ಮತ್ತು ಅವರ ನೆಗತ್ಯಗಳಿಗಾಗಿ ತಮ್ಮನ್ನೇ ಮರೆತಿದ್ದಾರೆ. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ. ನೀವು ತೋರಿದ ಸಹನೆ ನಿಮ್ಮನ್ನು ಎತ್ತರಕ್ಕೆ ಕೊಂಡು ಹೋಗುತ್ತದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ನಡೆಯುವ ಸಣ್ಣ ಘಟನೆಗಳು ಸಹ ಪ್ರಬಲ ಪರಿಣಾಮ ಬೀರುತ್ತವೆ. ಒಂದು ಹಿತನುಡಿ ಅಥವಾ ಒಂದು ಸಣ್ಣ ಆಲೋಚನೆಯು ನಿಮ್ಮ ಭವಿಷ್ಯದ ದಿಕ್ಕನ್ನು ಪಲ್ಲಟಗೊಳಿಸಬಹುದು. ನೀವು ಇಲ್ಲಿಯವರೆಗೆ ಮಾಡಿದ ಏಕೈಕ ದೊಡ್ಡ ಪ್ರಮಾದವೆಂದರೆ ನಿಮ್ಮನ್ನು ಗುರುತಿಸಿದ ಅಥವಾ ಅಲಕ್ಷಿಸಿದ ಅನ್ಯರ ಪ್ರತಿಕ್ರಿಯೆಗಳಿಂದ ನಿಮ್ಮ ಯೋಗ್ಯತೆಯನ್ನು ಅಳೆಯುವುದು ಮತ್ತು ನಿಮ್ಮನ್ನು ಯಾರು ಗೌರವಿಸಿದರು ಅಥವಾ ಇಲ್ಲ ಎಂಬ ಚಿಂತನೆಯಲ್ಲಿ ನಿಮ್ಮ ಶಕ್ತಿಯನ್ನು ವ್ಯಯ ಮಾಡುತ್ತಿದ್ದೀರಿ. ಈ ಘಟ್ಟದಲ್ಲಿ ನೀವು ನಿಮ್ಮನ್ನು ನಂಬಬೇಕು, ಇತರರ ತೀರ್ಮಾನಗಳನ್ನಲ್ಲ, ಮತ್ತು ನಿಮ್ಮ ಅಂತರಾತ್ಮ ಹೇಳುವುದನ್ನು ಆಲಿಸಿ. ಕೆಲವರು ನಿಮ್ಮ ಜೀವನದಿಂದ ನಿಧಾನವಾಗಿ ಮರೆಯಾಗುತ್ತಿದ್ದಾರೆ, ವ್ಯಥೆಪಡಬೇಡಿ. ಇದು ನಿಮ್ಮ ಉನ್ನತಿಗೆ ಅಡ್ಡಿಯಾಗುವ ಬಂಧಗಳ ನೈಸರ್ಗಿಕ ಬೇರ್ಪಡಿಕೆಯಾಗಿದೆ ಎಂದು ನೀವು ಗ್ರಹಿಸಬೇಕು. ತಾತ್ಕಾಲಿಕ ವ್ಯಥೆಯನ್ನು ಉಂಟುಮಾಡಿದ ಈ ವಿಯೋಗ ನಾಳೆಗಾಗಿ ಹೊಸ ಆಶೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಈ ಮೇ ತಿಂಗಳು ಗುರುವಿನ ಕೃಪೆಯಿಂದಾಗಿ ಪುಟ್ಟ ಅವಕಾಶಗಳು ಉದ್ಯೋಗ, ವ್ಯವಹಾರ ಅಥವಾ ಆರ್ಥಿಕ ವಿಚಾರಗಳಲ್ಲಿ ಒದಗಿ ಬರಬಹುದು. ಇವು ಸಣ್ಣದಾಗಿ ಕಂಡರೂ ಭವಿಷ್ಯದಲ್ಲಿ ಅವು ಬೃಹತ್ ಫಲಿತಾಂಶಗಳಿಗೆ ಕಾರಣವಾಗುತ್ತವೆ. ಆತುರದ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ಮಂದಗತಿಯಲ್ಲಿ ಆದರೆ ಸ್ಥಿರವಾಗಿ ಮುನ್ನಡೆಯುವುದು ನಿಮಗೆ ಹಿತಕರ. ಈ ತಿಂಗಳಲ್ಲಿ ವಿಘ್ನಗಳನ್ನು ಹೋಗಲಾಡಿಸಲು ಪ್ರತಿದಿನ ಓಂ ನಮಃ ಶಿವಾಯ ಎಂಬ ಪವಿತ್ರ ಮಂತ್ರವನ್ನು ಜಪಿಸಿ. ಪ್ರತಿದಿನ ಈ ಮಂತ್ರ ಪಠಿಸುವುದು ಅಥವಾ ಶನಿವಾರದ ದಿನ ಶಿವದೇವರನ್ನು ಅರ್ಚಿಸುವುದು ನಿಮಗೆ ಅತ್ಯುತ್ತಮ ರಕ್ಷಣೆ ನೀಡುತ್ತದೆ. ಆತ್ಮವಿಶ್ವಾಸದಿಂದ ಮುಂದಿನ ಹೆಜ್ಜೆ ಇಡಿ. ಈ ಸಮಯವು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯದ ನಾಂದಿಯಾಗಲಿದೆ. ನಿಮ್ಮ ನಿರಂತರ ಪರಿಶ್ರಮವು ಕೆಲಸ ಕಳೆದುಕೊಂಡವರಿಗೆ ಹೊಸ ದಾರಿಗಳು ತೆರೆಯುವಂತೆ ಮಾಡುತ್ತದೆ. ನಿಮ್ಮ ವೃತ್ತಿ ಬದುಕು ಬದಲಾಗುತ್ತದೆ. ಹಿಂದೆ ನಿಮ್ಮನ್ನು ಕೀಳಾಗಿ ಕಂಡವರು ಸಹ ನಿಮ್ಮ ಏಳಿಗೆಯನ್ನು ನೋಡಿ ಹೌಹಾರುತ್ತಾರೆ. ಸಾಲದ ಸುಳಿಯಲ್ಲಿ ಸಿಲುಕಿದ್ದವರು ಈಗ ನಿಧಾನವಾಗಿ ಮುಕ್ತಿ ಪಡೆಯುತ್ತಾರೆ ಮತ್ತು ನಿಂತು ಹೋದಂತಹ ಹಣವು ನಿಮ್ಮ ವಶಕ್ಕೆ ಬರುತ್ತದೆ. ಸ್ವಲ್ಪ ಧನಲಾಭವು ನಿಮಗೆ ಹೊಸ ಗಳಿಕೆಯ ದಾರಿಗಳನ್ನು ಸಹ ತೋರಿಸುತ್ತದೆ. ಶನಿ ಮಹಾತ್ಮನು ನಿಮ್ಮನ್ನು ಶಕ್ತಿಯುತ ವ್ಯಕ್ತಿಯನ್ನಾಗಿ ಮಾಡಲು ಅತೀವ ಕಷ್ಟಗಳನ್ನು ನೀಡಿದ್ದರೆ ವಜ್ರವು ಉಜ್ಜಿದಾಗ ಮಾತ್ರ ಹೊಳೆಯುತ್ತದೆ ಎಂಬುದನ್ನು ಸ್ಮರಿಸಿ. ಈಗ ನೀವು ಆ ವಜ್ರದಂತೆ ಪ್ರಕಾಶಿಸುವ ಸಮಯ.
ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಪಡ್ಡ ಕಷ್ಟಗಳು ಮತ್ತು ಅವಮಾನಗಳಿಗೆ ಪ್ರತಿಫಲ ಪಡೆಯುವ ಸುಸಮಯ ಇದು. ಕುಂಭರಾಶಿಯವರು ಯಾರಿಗೂ ದ್ರೋಹ ಮಾಡಬಾರದು. ಅದಕ್ಕಾಗಿಯೇ ಈ ತಿಂಗಳ ಅಂತ್ಯದಲ್ಲಿ ಶನಿದೇವರು ನಿಮಗೆ ಕೆಲವು ಶುಭ ಸುದ್ದಿಗಳನ್ನು ನೀಡಲಿದ್ದಾರೆ. ಇದು ಅನಿರೀಕ್ಷಿತ ಧನಲಾಭವಾಗಿರಬಹುದು, ಅಥವಾ ನೀವು ಬಹುದಿನಗಳಿಂದ ಕಾಯುತ್ತಿದ್ದ ಬಟ್ಟಿಯಾಗಿರಬಹುದು. ಆದರೆ ಹಠಾತ್ ಧನಲಾಭವೆಂದರೆ ಅನೇಕ ಜನರು ಲಾಟರಿ ಹೊಡೆಯುತ್ತದೆ ಅಥವಾ ನಿಧಿ ಸಿಗುತ್ತದೆ ಎಂದು ಕಲ್ಪಿಸಿಕೊಳ್ಳುತ್ತಾರೆ ಎಂಬುದನ್ನು ಮರೆಯಬೇಡಿ. ಆದರೆ ಕುಂಭರಾಶಿಯವರಿಗೆ ದೊರೆಯುವ ಲಾಭದ ಹಿಂದೆ ಬಲವಾದ ಕರ್ಮದ ಲೆಕ್ಕಾಚಾರವಿದೆ. ಸ್ವಲ್ಪ ಕಾಲದ ಹಿಂದೆ ನೀವು ಯಾರೋ ಕೊಡಬೇಕಾಗಿದ್ದ ಹಣವನ್ನು ನೀವು ಮರಳಿ ಬರುವುದಿಲ್ಲ ಎಂದು ಭಾವಿಸಿ ಬಿಟ್ಟುಬಿಟ್ಟಿದ್ದಿರಿ, ಮತ್ತು ಈ ತಿಂಗಳು ನಿಮಗೆ ಅಚಾನಕ್ಕಾಗಿ ಆ ಹಣ ಸಿಗಬಹುದು. ಆದರಾಗಿಯೂ ನೀವು ಹಿಂದೆ ಮಾಡಿದ ಸಣ್ಣ ಹೂಡಿಕೆ ಅಥವಾ ನಿಮ್ಮ ಪೂರ್ವಜರಿಂದ ಸಿಗಬೇಕಾದ ಆಸ್ತಿಗಳ ಹಾದಿಯಲ್ಲಿನ ವಿಘ್ನಗಳು ನಿವಾರಣೆಯಾಗಬಹುದು, ಮತ್ತು ನೀವು ಅದನ್ನು ಆ ರೂಪದಲ್ಲಿ ಸ್ವೀಕರಿಸಬಹುದು. ನೀವು ಕಚೇರಿಯಲ್ಲಿ ಮಾಡಿದ ಹೆಚ್ಚಿನ ಶ್ರಮಕ್ಕಾಗಿ ಅಥವಾ ನೀವು ಪ್ರದರ್ಶಿಸಿದ ಪ್ರತಿಭೆಗಾಗಿ ಸಂಸ್ಥೆಯಿಂದ ಅನಿರೀಕ್ಷಿತ ಪ್ರೋತ್ಸಾಹಧನ ಅಥವಾ ಪುರಸ್ಕಾರಗಳನ್ನು ಪಡೆಯಬಹುದು. ನೀವು ಕೆಲವು ಸ್ವತ್ತು ಅಥವಾ ಪಾರ್ಟ್ ಟೈಮ್ ಕೆಲಸ ಆರಂಭಿಸಿದ ಒಂದು ಸಣ್ಣ ಪ್ರಯತ್ನವು ಇದ್ದಕ್ಕಿದ್ದಂತೆ ಯಶಸ್ವಿಯಾಗಿ ದೊಡ್ಡ ಮಟ್ಟದ ಲಾಭವನ್ನು ತರಬಹುದು. ಈ ಧನಲಾಭದ ಹಿಂದಿನ ಅಸಲಿ ಮರ್ಮವೆಂದರೆ ಒಳ್ಳೆಯದು ಸದಾ ಒಳ್ಳೆಯದನ್ನೇ ತರುತ್ತದೆ. ನೀವು ಹಿಂದೆ ಯಾರಿಗೂ ಕೇಡು ಬಯಸದೆ ಶ್ರಮಿಸಿದ್ದೀರಿ. ನಿಮ್ಮ ಸಚ್ಚಾರಿತ್ರ್ಯವನ್ನು ಪರೀಕ್ಷಿಸಿದ ಆ ಶನಿದೇವರು ಈಗ ನಿಮ್ಮ ಮೇಲೆ ಕರುಣೆ ತೋರಲಿದ್ದಾನೆ. ಈ ಸಂಪತ್ತು ನಿಮಗೆ ಸುಮ್ಮನೆ ಬರುವುದಿಲ್ಲ ಎಂಬುದನ್ನು ನೆನಪಿಡಿ. ಇದು ನೀವು ಸುರಿಸಿದ ಪ್ರತಿ ಹನಿ ಕಣ್ಣೀರಿಗೆ, ನೀವು ಸಹಿಸಿಕೊಂಡ ಪ್ರತಿ ಅವಮಾನಕ್ಕೆ ಸಾಂತ್ವನವಾಗಿ ಆ ದೇವರ ಉಡುಗೊರೆಯಾಗಿದೆ. ನೀವು ಹೆಚ್ಚು ಶ್ರಮಿಸಿದಷ್ಟು ರಾಜಯೋಗವು ತ್ವರಿತವಾಗಿ ಬರುತ್ತದೆ ಮತ್ತು ನಿಮ್ಮ ಮನೆ ಬಾಗಿಲು ತಟ್ಟುತ್ತದೆ. ಸೋಮಾರಿತನ ಬಿಟ್ಟು ಪ್ರಾರ್ಥಿಸಿ, ನಿಮ್ಮ ದುಡಿಮೆಯನ್ನು ನಂಬಿರಿ, ಏಕೆಂದರೆ ಕಷ್ಟಪಟ್ಟು ದುಡಿಯುವವರಿಗೆ ದೈವವು ಎಂದಿಗೂ ಕೈಬಿಡುವುದಿಲ್ಲ. ನಿಮ್ಮ ಸಜ್ಜನಿಕೆಯೇ ಶ್ರೀರಾಮನ ರಕ್ಷೆ. ಕುಂಭರಾಶಿಯವರೇ, ಧೈರ್ಯಕ್ಕಾಗಿ ಹಾತೊರೆಯವಿರಿಡಿ. ನಿಮ್ಮ ಮೊದಲ ವಾರದಿಂದಲೇ ಗ್ರಹಗತಿಗಳು ಬದಲಾಗುತ್ತಿವೆ. ನಿಮ್ಮ ಸಂಕಷ್ಟಗಳು ಅಂತ್ಯವಾಗಿ ರಾಜಯೋಗವು ನಿಮ್ಮ ಮನೆಗೆ ಬರಲಿದೆ. ನಿಮ್ಮ ಕಠಿಣ ದುಡಿಮೆ ಮತ್ತು ಪ್ರಾಮಾಣಿಕತೆಯ ಫಲಗಳು ಸಾರ್ಥಕವಾಗುವ ದಿನ ಬಂದಿದೆ. ಆ ಹಳೆಯ ಕಹಿ ಘಟನೆಗಳನ್ನು ಮರೆತುಬಿಡಿ. ಹೊಸ ಉದಯವನ್ನು ಆಹ್ವಾನಿಸಿ. ಈ ಮೇ ತಿಂಗಳಲ್ಲಿ ನೀವು ನಿಧಾನವಾಗಿ ಆದರೆ ಅಚಲವಾಗಿ ಮುನ್ನಡೆಯುವುದು ಕ್ಷೇಮ, ಏಕೆಂದರೆ ಕಾಲಚಕ್ರವು ನಿಮ್ಮ ಪರವಾಗಿ ತಿರುಗುತ್ತಿದೆ. ಕುಟುಂಬದಲ್ಲಿ ನಿಮ್ಮ ಗೌರವ ಬದಲಾಗುತ್ತಿರುವ ಸ್ಪಷ್ಟ ಕುರುಹುಗಳಿವೆ. ಇಲ್ಲಿಯವರೆಗೆ ನೀವು ಮನೆಯ ಜವಾಬ್ದಾರಿಗಳನ್ನು ನಿಶ್ಶಬ್ದವಾಗಿ ಹೊತ್ತುಕೊಂಡಿದ್ದೀರಿ. ಯಾರಿಗೂ ಅರಿವಾಗದಂತೆ ನೀವು ಅನೇಕ ನೋವುಗಳನ್ನು ನುಂಗಿದ್ದೀರಿ. ಆದರೆ ಮೇ ತಿಂಗಳಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಕುಟುಂಬದಲ್ಲಿನ ಕಿರಿಕಿರಿಗಳು ಕ್ರಮೇಣ ಮರೆಯಾಗುತ್ತವೆ. ನೀವು ಮುಕ್ತವಾಗಿ ಸಂವಹನ ಮಾಡಬೇಕು. ಸತ್ಯ ನುಡಿಯುವುದು ಮೊದಲಿಗೆ ಕಹಿ ಎನಿಸಿದರೂ ಅದು ಅಂತಿಮವಾಗಿ ನಿಮಗೆ ನೆಮ್ಮದಿಯನ್ನು ನೀಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಆಧ್ಯಾತ್ಮಿಕ ಒಲವು ಹೆಚ್ಚಾಗುತ್ತದೆ. ಇದು ಜವಾಬ್ದಾರಿಗಳಿಂದ ಓಡಿಹೋಗುವ ದಾರಿಯಲ್ಲ, ಬದಲಾಗಿ ನಿಮ್ಮನ್ನು ನೀವು ಕಂಡುಕೊಳ್ಳುವ ಪಥ. ದೈವ, ವಿಧಿ ಮತ್ತು ಕರ್ಮದಂತಹ ವಿಚಾರಗಳ ಬಗ್ಗೆ ನಿಮ್ಮ ಚಿಂತನೆಗಳು ಆಳವಾಗಲಿ. ನೀವು ಅನುಭವಿಸುವ ಪ್ರತಿ ನೋವು ಒಂದು ಸಾರ್ಥಕತೆಯನ್ನು ಹೊಂದಲು ಆರಂಭಿಸುತ್ತದೆ. ಪ್ರಾರ್ಥನೆ, ಧ್ಯಾನ ಅಥವಾ ಏಕಾಂತದಿಂದ ಪಡೆಯುವ ಅಪಾರ ಶಕ್ತಿಯು ಮುಂಬರುವ ಪರಿವರ್ತನೆಗಳನ್ನು ಸ್ವೀಕರಿಸಲು ನಿಮ್ಮನ್ನು ಸಜ್ಜುಗೊಳಿಸುತ್ತದೆ. ಈ ತಿಂಗಳು ನೀವು ಪ್ರಮುಖ ತೀರ್ಮಾನ ತೆಗೆದುಕೊಳ್ಳಬೇಕಾದ ಸ್ಥಿತಿಯಲ್ಲಿರುತ್ತೀರಿ. ಅದು ನಿಮ್ಮ ಬಾಂಧವ್ಯ, ವೃತ್ತಿ ಅಥವಾ ನಿಮ್ಮ ವೈಯಕ್ತಿಕ ಬದುಕಾಗಿರಬಹುದು. ಈ ನಿರ್ಧಾರ ಮಾಡುವ ಮುನ್ನ ನೀವು ಕೆಲವು ಸ್ಪಷ್ಟ ಸಂಕೇತಗಳನ್ನು ಕಾಣುತ್ತೀರಿ. ಮತ್ತೆ ಮತ್ತೆ ಬರುವ ಆಲೋಚನೆಗಳು ಅಥವಾ ಅದೇ ವಿಷಯವನ್ನು ಪದೇ ಪದೇ ಕೇಳುವುದನ್ನು ನಿಮಗೆ ಮಾರ್ಗ ತೋರುವ ಸೂಚನೆಗಳಾಗಿ ಭಾವಿಸಿ. ಆದರೂ ನೀವು ಈ ತಿಂಗಳು ಗ್ರಹಗತಿಗಳನ್ನು ಗಮನಿಸಿ ಜಾಣ್ಮೆಯಿಂದ ನಿರ್ಧಾರ ಕೈಗೊಂಡರೆ ನಿಮ್ಮ ಭವಿಷ್ಯದ ಪಥವು ಪೂರ್ಣವಾಗಿ ಬದಲಾಗುತ್ತದೆ. ಕುಂಭರಾಶಿಯವರು ಇಲ್ಲಿಯವರೆಗೆ ತಮ್ಮೊಳಗಿನ ಬಲವನ್ನು ಪೂರ್ಣವಾಗಿ ಅರಿತಿಲ್ಲ. ಅವರು ಇತರರ ಅಗತ್ಯಗಳಿಗಾಗಿ ಬದುಕಿದ್ದಾರೆ ಮತ್ತು ಸನ್ನಿವೇಶಗಳಿಗೆ ತಲೆಬಾಗಿಸಿ ತಮ್ಮ ಸಾಮರ್ಥ್ಯವನ್ನು ಕುಂಠಿತಗೊಳಿಸಿಕೊಂಡಿದ್ದಾರೆ. ಆದರೆ ಆ ಕಾಲ ಈಗ ಮುಗಿಯಿತು. ನೀವು ಎದುರಿಸಿದ ಪ್ರತಿ ಅವಮಾನ ಮತ್ತು ಪ್ರತಿ ಪರಾಜಯವು ನಿಮ್ಮನ್ನು ವಜ್ರದಂತೆ ಸದೃಢಗೊಳಿಸಿದೆ. ಈ ಸಮಯದಲ್ಲಿ ನೀವು ನಿಮ್ಮನ್ನು ನಂಬಿದರೆ ಅನ್ಯರ ಟೀಕೆಗಳು ನಿಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ. ನಿಮ್ಮ ಚಿಂತನೆಗಳು ನಿಚ್ಚಳವಾಗುತ್ತವೆ ಮತ್ತು ನೀವು ಏನು ಸಾಧಿಸಬಹುದು ಎಂಬುದರ ಬಗ್ಗೆ ನೀವು ಬೆರಗವ ಹಂತಕ್ಕೆ ಏರುತ್ತೀರಿ. ನೀವು ಹಿಂದೆ ಮಾಡಿದ ಯಾವುದೋ ಒಂದು ನಿರ್ಧಾರಕ್ಕೆ ಶಾಶ್ವತವಾಗಿ ಪಶ್ಚಾತ್ತಾಪ ಪಡುತ್ತಿರಬಹುದು, ಆದರೆ ಈಗ ಆ ಅನುಭವ ನಿಮಗೊಂದು ಶ್ರೇಷ್ಠ ಪಾಠವಾಗಲಿದೆ. ಈ ಮೇ ತಿಂಗಳಲ್ಲಿ ಜೀವನ ಮತ್ತೆ ಅದೇ ಪ್ರಮಾದವನ್ನು ಮಾಡದಿರಲು ನಿಮಗೆ ಮತ್ತೊಂದು ಸುಸಂದರ್ಭವನ್ನು ನೀಡುತ್ತದೆ. ಈ ಸಲ ನೀವು ವ್ಯಥೆಯಿಂದ ಮಾತ್ರವಲ್ಲದೆ ಅನುಭವ ಮತ್ತು ಗುರುಗಳು ನೀಡಿದ ಜ್ಞಾನದಿಂದ ತೀರ್ಮಾನ ಕೈಗೊಳ್ಳುತ್ತೀರಿ. ಇದು ನಿಮ್ಮ ಬದುಕನ್ನು ಸುರಕ್ಷಿತ ಹಾದಿಯಲ್ಲಿ ಕರೆದುಕೊಂಡು ಹೋಗುತ್ತದೆ. ಭೂತಕಾಲವು ನಿಮ್ಮನ್ನು ಉತ್ತಮಗೊಳಿಸಲು ಬಂದಿದೆ, ನಿಮ್ಮನ್ನು ಜೈಲಿನಲ್ಲಿಡಲು ಅಲ್ಲ ಎಂಬುದನ್ನು ನೀವು ಗ್ರಹಿಸುತ್ತೀರಿ. ಸಂಬಂಧಗಳು ನಿಚ್ಚಳವಾಗಲು ಇದು ನಿರ್ಣಾಯಕ ಸಮಯ.
ನಿಜವಾಗಲೂ ನಿಮ್ಮೊಂದಿಗೆ ಯಾರಿದ್ದಾರೆ ಮತ್ತು ನಿಮ್ಮನ್ನು ಯಾರು ದಾಳವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ನೀವು ಸ್ಪಷ್ಟವಾಗಿ ಕಾಣುತ್ತೀರಿ. ಇದು ಮೊದಲು ನಿಮಗೆ ವ್ಯಥೆ ನೀಡಿದರೂ ಅನಿವಾರ್ಯ ಸತ್ಯ. ನಿಮ್ಮ ಮನಸ್ಸು ಮತ್ತು ಸ್ವಗೌರವಕ್ಕೆ ಬೆಲೆ ನೀಡದ ಸಂಬಂಧಗಳಿಗೆ ನೀವು ಇನ್ನು ಮುಂದೆ ಹೆಚ್ಚು ಒತ್ತು ನೀಡುವುದಿಲ್ಲ. ಈ ಬದಲಾವಣೆ ನಿಮ್ಮನ್ನು ನಿಮ್ಮೊಂದಿಗೆ ಮತ್ತೆ ಸೇರಿಸುತ್ತದೆ. ಅದು ಮೊದಲು ಏಕಾಂಗಿತವನ್ನು ಅನುಭವಿಸುತ್ತಿತ್ತು. ಮುಂದಿನ ದಿನಗಳ ಬಗ್ಗೆ ನಿಮ್ಮ ಭೀತಿ ತಡಿಗುತ್ತದೆ ಮತ್ತು ನಿಮ್ಮ ಧೈರ್ಯ ವೃದ್ಧಿಯಾಗುತ್ತದೆ. ನಾಳೆಯ ಬಗ್ಗೆ ನೀವು ಯೋಚಿಸುವಾಗ ಇಲ್ಲಿಯವರೆಗೆ ನೀವು ಅನುಭವಿಸಿದ ಭೀತಿ ಕ್ರಮೇಣ ಮಾಯವಾಗುತ್ತದೆ. ಏಕೆಂದರೆ ಈ ಮೇ ತಿಂಗಳಲ್ಲಿ ಕಾಲ ನಿಮ್ಮ ಪರವಾಗಿರುತ್ತದೆ ಮತ್ತು ನಿಮಗೆ ದಾರಿ ತೋರುತ್ತದೆ. ಯಾವುದೇ ಸನ್ನಿವೇಶವನ್ನು ನೀವು ಎದುರಿಸಬಲ್ಲಿರಿ ಎಂಬ ನಿಮ್ಮ ಆತ್ಮವಿಶ್ವಾಸ ಕ್ರಮೇಣ ಹೆಚ್ಚಾಗುತ್ತದೆ. ನೀವು ವಿಘ್ನಗಳನ್ನು ಎದುರಿಸಿದರೂ ಸಹ ಅವು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ದೊಡ್ಡ ಶಕ್ತಿಯಾಗಿ ಮಾಡುತ್ತವೆ ಎಂಬುದನ್ನು ನೀವು ಅರಿತುಕೊಳ್ಳುತ್ತೀರಿ. ಆದರೂ ದೈವದ ಮೇಲಿನ ನಿಮ್ಮ ವಿಶ್ವಾಸ ವೃದ್ಧಿಯಾಗುತ್ತಿರುವ ಸ್ಪಷ್ಟ ಕುರುಹುಗಳಿವೆ. ಈ ಸಮಯದಲ್ಲಿ ನೀವು ಕೇವಲ ಆಸೆಗಳಿಗಾಗಿ ಮಾತ್ರವಲ್ಲದೆ ಆಳಭಕ್ತಿಯೊಂದಿಗೆ ದೇವರನ್ನು ಸ್ಮರಿಸುತ್ತೀರಿ. ಪ್ರಾರ್ಥನೆ ನಿಮಗೊಂದು ಮಧುರ ಅನುಭವವಾಗುತ್ತದೆ, ಕೇವಲ ರೂಢಿಯಲ್ಲ. ನೀವು ಕೇಳದಿದ್ದರೂ ದೇವರು ತಾನಾಗಿಯೇ ನಿಮಗೆ ಬೇಕಾದದ್ದನ್ನು ಕರುಣಿಸುತ್ತಾನೆ ಎಂಬುದನ್ನು ನೀವು ಅರಿಯುತ್ತೀರಿ. ಜೀವನದಲ್ಲಿ ಸರ್ವವೂ ನಿಮ್ಮ ಹಿಡಿತದಲ್ಲಿಲ್ಲ ಎಂದು ಒಪ್ಪಿಕೊಳ್ಳುವುದರಿಂದ ಮಾನಸಿಕ ಭಾರ ಇಳಿಯುತ್ತದೆ. ಈ ಅಚಲ ನಂಬಿಕೆಯೊಂದಿಗೆ ನೀವು ಮುನ್ನಡೆದರೆ ಎಲ್ಲಾ ಮುಚ್ಚಿದ ದಾಳಿಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ. ಈ ಮೇ ತಿಂಗಳಲ್ಲಿ ಕುಂಭರಾಶಿಯವರು ಒಂದು ಮಹತ್ತ ಹಂತದಲ್ಲಿದ್ದಾರೆ. ಈ ಘಟ್ಟದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂಬರುವ ವರ್ಷಗಳಲ್ಲಿ ಗಾಢ ಪ್ರಭಾವ ಬೀರುತ್ತದೆ. ಅದು ನಿಮ್ಮ ಅಂತರಾತ್ಮದಲ್ಲಿ ದೊಡ್ಡ ಪರಿವರ್ತನೆಗೆ ಅಡಿಪಾಯ ಹಾಕುತ್ತದೆ. ಅದು ಹೊರಗೆ ಸಣ್ಣದಾಗಿ ಕಂಡರೂ ಸಹ ನಿಮ್ಮ ಮನಸ್ಸಿನಲ್ಲಿ ದೀರ್ಘಕಾಲದಿಂದ ಸುಳಿಯುತ್ತಿದ್ದ ಆಲೋಚನೆಗಳು ಈಗ ಸ್ಪಷ್ಟ ರೂಪ ಪಡೆಯುತ್ತವೆ. ಪ್ರತಿದಿನ ನಿಮ್ಮಲ್ಲೊಂದು ಪುಟ್ಟ ಬದಲಾವಣೆ ಗೋಚರಿಸುತ್ತದೆ. ಅದು ನವೀನ ಆಶಯಗಳನ್ನು ಚಿಗುರಿಸುತ್ತದೆ. ಮೌನವಾಗಿರುವುದು ಅಸಹಾಯಕತೆಯಲ್ಲ, ಬದಲಾಗಿ ಒಂದು ಅಪ್ರತಿಮ ಶಕ್ತಿ ಎಂದು ನೀವೀಗ ಗ್ರಹಿಸುತ್ತೀರಿ. ಈ ಮೇ ತಿಂಗಳಲ್ಲಿ ನೀವು ಹಿಂದೆ ಕಳೆದುಕೊಂಡ ವ್ಯಕ್ತಿಗಳು, ಅವಕಾಶಗಳು ಮತ್ತು ನಂಬಿಕೆಯ ನಷ್ಟವನ್ನು ತುಂಬಿಕೊಡಲು ಸಮಯ ಆರಂಭಿಸುತ್ತದೆ. ಅದು ನೀವು ಕಲ್ಪಿಸಿದ ರೂಪದಲ್ಲಿ ಇರದಿರಬಹುದು, ಆದರೆ ಹೊಸ ಅವಕಾಶಗಳು ಮತ್ತು ಹೊಸ ಮನುಷ್ಯರು ನಿಮಗೆ ಬೇಕಾದ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಆಗಮಿಸುತ್ತಾರೆ. ಈ ತಿಂಗಳಲ್ಲಿ ನೀವು ಗ್ರಹಗತಿಗಳನ್ನು ಗಮನಿಸಿದರೆ ಗುರುಗಳು ನಿಮಗೆ ಮಾನಸಿಕ ದೃಢತ್ವ ಮತ್ತು ನಿಮ್ಮ ಸ್ವಂತ ಬೆಲೆಯನ್ನು ಅರಿಯುವ ವಿವೇಕವನ್ನು ನೀಡುತ್ತಿದ್ದಾರೆ. ಇಲ್ಲಿಯವರೆಗೆ ನೀವು ನಿಮ್ಮನ್ನು ಇತರರಿಗಿಂತ ಕೆಳಮಟ್ಟದವರು ಎಂದು ಭಾವಿಸಿರಬಹುದು, ಆದರೆ ಈಗ ನಿಮಗೆ ಅನ್ಯರ ಪ್ರಮಾಣಪತ್ರದ ಅಗತ್ಯವಿಲ್ಲ ಮತ್ತು ನಿಮ್ಮ ಸ್ವಾಭಿಮಾನವೇ ಅತಿ ಮುಖ್ಯ ಎಂಬುದನ್ನು ನೀವು ಅರಿಯುತ್ತೀರಿ. ನಿಮ್ಮ ಸ್ವಾಭಿಮಾನ ಯಾವಾಗಲೂ ನಿಮ್ಮನ್ನು ಒಳಗಿಂದ ಬೆಂಬಲಿಸುತ್ತದೆ. ಆದರೂ ದೈವದ ಕೃಪೆಯಿಂದ ನಿಮ್ಮ ಬದುಕಿನಲ್ಲಿ ನೂತನ ಅಧ್ಯಾಯವು ಉದಯವಾಗಲಿದೆ.